ಬಂಧುಗಳು ನಮಸ್ಕಾರ. ನಾವಿವತ್ತು ತುಮಕೂರಿನ ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿ ಹತ್ರ ಇದ್ದೀವಿ. ನಮ್ಮ ಪಕ್ಷದ ಸದಸ್ಯರಾಗಿರುವಂತಹ ಕುಣಿಗಲ್ ತಾಲೂಕಿನ ಕಾಂತರಾಜು ಅವರು, ಇವರು ಊರಿನ ಗ್ರಾಮ ಪಂಚಾಯತಿ ಏನು ಕುಣಿಗಲ್ ತಾಲೂಕಿನ ಹುಲಿದುರ್ಗ ಹೋಬಳಿಯ ತವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಬಿಲ್ ಕಲೆಕ್ಟರ್. ಆತ ಕೆಲಸಕ್ಕೇನೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಕೆಲಸಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆಲಸಕ್ಕೆ ಸೇರ್ಕೊಂಡು ನಂತರ ಇಡೀ ಪಂಚಾಯತಿಯಲ್ಲಿ ಸುಮಾರು 4-5 ವರ್ಷ ಅವಧಿಗಳಲ್ಲಿ ಸುಮಾರು 60-70 ಲಕ್ಷ ರೂಪಾಯಿಗಳನ್ನ ಗೋಲ್ಮಾಲ್ ಮಾಡಿದ್ದಾನೆ. ಅಂದ್ರೆ ನೇರವಾಗಿ ತಾನು ಕಟ್ಸ್ಕೊಂಡಂತಹ ಸುಂಕವನ್ನ, ಕಂದಾಯವನ್ನ ಸರ್ಕಾರಕ್ಕೆ ಅಕೌಂಟ್ಗೆನೆ ಕಟ್ಟಿಲ್ಲ ಆತ. ಆ ರೀತಿಯಾಗೇನೆ ಸುಮಾರು 50-60 ಲಕ್ಷ ರೂಪಾಯಿಯನ್ನ ತಿಂದಿದ್ದಾನೆ. ಸೊ ಅವನು ಕೆಲ್ಸಕ್ಕೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಕೆಲಸ ಸೇರ್ಕೊಂಡು ಒಬ್ಬ ಕ್ರಿಮಿನಲ್, ಟೋಟಲಿ ಒಬ್ಬ ಕ್ರಿಮಿನಲ್ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇಂಥ ಕ್ರಿಮಿನಲ್ಗಳು ಪಂಚಾಯತಿಯಲ್ಲಿ ಕೆಲ್ಸಕ್ಕಿದ್ರೆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ, ಸರ್ಕಾರಕ್ಕೆ ಹೊರೆ ಆಗುತ್ತೆ. ಜನರು ಕಷ್ಟಪಟ್ಟು ದುಡಿದು ಕಟ್ಟುವಂತ ತೆರಿಗೆ ಹಣವನ್ನ ಇಂಥ ಲೂಟಿಕೋರರು ತಿಂತಾ ಹೋಗ್ತಾರೆ. ಹಾಗಾಗಿ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ಪಾಪ ನಮ್ಮ ಕಾಂತರಾಜು ಕಳೆದ 15 ದಿನಗಳಿಂದ ನಿರಂತರವಾಗಿ ಕುಣಿಗಲ್ ತಾಲೂಕಿನ ಪಂಚಾಯತ್ ಕಚೇರಿ ಮುಂದೆ ಕುತ್ಕೊಂಡು ಬೆಳಗಿನ ಸಂಜೆಕಾಲ ಕುತ್ಕೊಳ್ಳೋದು ಹೋಗೋದು. ಹೀಗೆ 15 ರಾತ್ರಿ ಎಲ್ಲ ಅಲ್ಲೇ ಇದ್ದೀರಾ ನೀವು? ಸೂಪರ್ ಬಿಡ್ರಿ. ಅಹೋರಾತ್ರಿ 15 ದಿನಗಳಿಂದ ಪಾಪ ಅಲ್ಲೇ. ನನಗೆ ಬೆಳಿಗ್ಗೆ ರಾತ್ರಿ ಅಂತ ಗೊತ್ತಿರ್ಲಿಲ್ಲ, ರಾತ್ರಿ ಎಲ್ಲ ಗೊತ್ತಿರ್ಲಿಲ್ಲ. ರಾತ್ರಿ ಎಲ್ಲ ಅಲ್ಲಿ ಕುತ್ಕೊಂಡು 15 ದಿನಗಳ ಕಾಲ ನನಗೆ ಇನ್ನೊಂದ್ ಸ್ವಲ್ಪ ಹೇಳ್ತಾ ಇದ್ದಂಗಿದ್ರೆ ನನಗೆ 15 ದಿನಗಳ ಕಾಲ ಕಚೇರಿ ಮುಂದೆ ಕುತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅವ್ರಿಗೇನೋ ಆಗ್ಬೇಕು ಅಂತ ಅಲ್ಲ. ಆ ಪಂಚಾಯತಿಯಲ್ಲಿ ಇರುವಂತ ಒಬ್ಬ ಕಡು ಭ್ರಷ್ಟ ಯಾರಿದ್ದಾನೆ ಅವನ ವಿರುದ್ಧ ಕ್ರಮ ತಗೊಳ್ಳಿ, ನೀವು ಅವನಿಗೆ ಶಿಕ್ಷೆ ಕೊಡಿಸಿ. ಸರ್ಕಾರದ ಹಣವನ್ನ ಲೂಟಿ ಮಾಡಿರುವಂತಹ, ಕದ್ದು ತಿಂದಿರುವಂತಹ, ಮತ್ತೆ ಸರ್ಕಾರಿ ಕೆಲಸಕ್ಕೆ ಸರ್ಕಾರಕ್ಕೆ ವಂಚನೆ ಮಾಡಿ ಸರ್ಕಾರಿ ಕೆಲಸ ತೆಗೆದುಕೊಂಡು ಸರ್ಕಾರಿ ಹಣವನ್ನ ಲೂಟಿ ಮಾಡ್ತಾ ಇರುವಂತವನನ್ನ ಶಿಕ್ಷೆ ಕೊಡಿಸಿ ಅಂತ. ಈಗಾಗಲೇ ಇವರು ಏನು ದಾಖಲೆಗಳನ್ನ ಎಲ್ಲ ದಾಖಲೆಗಳನ್ನ ಅವನು ಏನು ಪಂಚಾಯತಿಲಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳೋ ಸಂದರ್ಭದಲ್ಲೇ, ಯಾವ್ದೋ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆಲಸ ತಗೊಂಡ್ಕೊಂಡಿರೋದು. ಮಾಗಡಿಯಲ್ಲಿ PUC ಕಾಲೇಜ್, ಪದವಿ ಪೂರ್ವ ಕಾಲೇಜಲ್ಲಿ ಓದ್ಬೇಕಾದ್ರೆ. ಸೊ ಹಾಗಾಗಿ ಈ ತರದ ಏನೆಲ್ಲ ಫೋರ್ಜರಿಗಳು ಮಾಡಿದಾನೆ ಅವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡ್ಬಂದು ನೋಡಿ, ಇಂಥ ದಾಖಲೆಗಳಿದಾವೆ, ಈತ ಪಕ್ಕಾ ಫೋರ್ಜರಿ ಮಾಡಿದಾನೆ 420 ಇವನು ಅಂತ ಹೇಳಿ ಇವ್ರು ದಾಖಲೆ ಕೊಟ್ಟಿರೋ ಕಾರಣಕ್ಕೆ ಇವರೇ ಜಿಲ್ಲಾ ಪಂಚಾಯತಿ ಅವರೇನೆ ಒಬ್ಬ ರೇಷ್ಮೆ ಇಲಾಖೆಯವ್ರದ್ದು ಒಂದು ಏನು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಗೆ ಅವ್ರನ್ನ ನೇಮಕಾತಿ ಮಾಡಿ, ಅವರು ಕೂಡ ಇವ್ರು ಆರೋಪಗಳು ಮಾಡಿದ್ದಾರೆ, ಎಲ್ಲಾ ಆರೋಪಗಳು ನಿಜವಾಗಿರೋ ರೀತಿನಲ್ಲೇ ಇದಾವೆ, ಅದಕ್ಕೆ ದಾಖಲೆಗಳು ಇದಾವೆ, ಈತನ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಅವರು ಬರ್ದಿದ್ದಾರೆ. ಮತ್ತೆ ಯಾವ್ದು ಕಂದಾಯ ಇಲಾಖೆನಲ್ಲಿ ಹಣವನ್ನ ನುಂಗಿದಾನೆ, ಆತ ಹಣವನ್ನ ತಿಂದಿದ್ದಾನೆ, ಆ ಹಣವೂ ಕೂಡ ಮಿಸ್ ಆಗಿದೆ ಅಂತ ಹೇಳಿ ಲೆಕ್ಕಪತ್ರ ಪರಿಶೋಧನಾ ಇಲಾಖೆಯವರು ಏನು ಸರ್ಕಾರದ ಅಕೌಂಟ್ ಮಾಡ್ತಾರಲ್ಲ ಅವರು ಕೂಡ ಬರ್ದಿದ್ದಾರೆ. 55 ಲಕ್ಷ ಇಷ್ಟು ರೂಪಾಯಿಗಳ ಹಣ ಇಲ್ಲಿ ಮಿಸ್ ಆಗಿದೆ ಅಂತ ಹೇಳಿ ಅವ್ರು ಬರ್ದಿದ್ದಾರೆ. ಸರ್ಟೈನ್ ಇಯರ್ಸ್, ಒಂದ್ ಪರ್ಟಿಕ್ಯುಲರ್ ಇಯರ್ಸ್ ಅವ್ರು ಬರ್ದಿರೋದು. ಇನ್ನ ಎಷ್ಟೆಲ್ಲ ಲೂಟಿ ಮಾಡಿರ್ಬೋದು ಇವರು. ಸೊ ಈ ತರದ್ದು ಒಬ್ಬ ಏನು ಕ್ರಿಮಿನಲ್ ಅನ್ನ, ಭ್ರಷ್ಟನನ್ನ ಇಟ್ಕೊಂಡ್ರೆ ನೀವು ನಿಜಕ್ಕೂ ಇದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಇನ್ನೊಂದಷ್ಟು ಹೊರೆ ಆಗುತ್ತೆ, ಸರ್ಕಾರದ ಹಣ ಲೂಟಿ ಆಗುತ್ತೆ. ಇಲ್ಲಿ ಕೂಡಲೇ ನೀವು ಕ್ರಮ ವಹಿಸಬೇಕು, ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಕಾಂತರಾಜು ಹೋರಾಟ ಮಾಡ್ತಾ ಇದ್ದು. ನನ್ಗಂತೂ ಇವತ್ತಿನ ದಿವಸದಲ್ಲಿ ಕಾಂತರಾಜು ತರಕ್ಕೆ ಹುಚ್ಚರು ಇನ್ನೊಬ್ಬ ಕಾಣಿಸಲ್ಲ ನಮಗೆ. ತನ್ನದಲ್ಲದ ವಿಚಾರಕ್ಕೆ, ತನಗೇನು ಆಗ್ಬೇಕಾಗಿಲ್ಲದಂತ ವಿಚಾರಕ್ಕೆ ಈ ಸರ್ಕಾರಕ್ಕೆ ಜನರ ತೆರಿಗೆ ಹಣ ನಷ್ಟ ಆಗುತ್ತೆ ಅಂತ ಹೇಳಿ, ಲೂಟಿ ಆಗುತ್ತೆ, ಅವ್ನು ಲೂಟಿ ಮಾಡ್ತಾ ಇದ್ದಾನೆ. ಹಾಗಾಗಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಪಾಪ ಕಾಂತರಾಜು ಕುಣಿಗಲ್ನ ತಾಲೂಕು ಕಚೇರಿ ಮುಂದೆಗಡೆ ಕುತ್ಕೊಂಡು ಧರಣಿ ಮಾಡ್ತಾ ಇರೋದು. ಕನಿಷ್ಠ ಕುಣಿಗಲ್ ಜನರು ಬಿಡಿ, ಇಡೀ ದೇಶದ ಜನರು ಹಂಗೆ ಇದ್ದಾರೆ. ಜನರಿಗೆ ನಮ್ ತೆರಿಗೆ ಹಣ ಉಳಿಸೋದಕ್ಕೆ ಇಡೀ ಸಾರ್ವಜನಿಕರು ತೆರಿಗೆ ಹಣ ಪೋಲಾಗ್ತದೆ ಅಂತ ಹೇಳಿ ಯಾರೋ ಒಬ್ಬ ಯುವಕ ಇವತ್ತು ಇನ್ನೊಂದೇನೋ IPL ಬೆಟ್ಟಿಂಗ್ ಆಡ್ಕೊಂಡು ಅಥವಾ ಇನ್ನೇನೋ ರೀಲ್ಸ್ ನೋಡ್ಕೊಂಡು ಕಾಲ ಹಣ ಮಾಡದಲ್ಲಿ ಪಾಪ ಈ ಸಮಾಜ ಒಂದು ಒಳ್ಳೆಯ ಸಮಾಜವನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಕೂತಿರುವಂತಹ ಆ ಯುವಕರಿಗೆ ನಾವು ನಮ್ಮೆಲ್ಲರ ಸಮಸ್ಯೆ ಕೂತಿರುವಂತಹ ಅವನ್ಗೆ ನಾವು ಹೋಗಿ ಬೆಂಬಲ ಸೂಚಿಸಬೇಕು ಅನ್ನೋ ಕೆಲಸವನ್ನು ಕೂಡ ನಮ್ ತಾಲೂಕಲ್ಲೇ ಅಲ್ಲ, ಎಲ್ಲೂ ಮಾಡಲ್ಲ ಪಾಪ, ನಮ್ ತಾಲೂಕಲ್ಲೂ ಕೂಡ ಯಾರು ಮಾಡಿಲ್ಲ. ಸೊ ಹಾಗಾಗಿ ನಾನು ಯಾರು ಬರ್ದೇ ಹೋಗ್ಲಿ, ಯಾರು ನಮ್ ಜೊತೆಗೆ ಇಲ್ಲದೆ ಹೋಗ್ಲಿ, ಅನ್ಯಾಯ ಆಗಿದೆ, ಮೋಸ ಆಗಿದೆ, ಅಕ್ರಮ ನಡೆದಿದೆ, ನಾವು ಅದನ್ನ ಖಂಡಿಸಬೇಕು, ಅನ್ಯಾಯ ಮತ್ತೆ ಮೋಸ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸಬೇಕು ಅನ್ನುವಂತಹ ಒಂದು ಮನೋಭಾವದಲ್ಲಿ 15 ದಿನಗಳ ಕಾಲ ನಿರಂತರವಾಗಿ ಅಲ್ಲಿ ಕೂತು ಧರಣಿ ಮಾಡಿರುವಂತ ಕಾಂತರಾಜಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತಂದ್ರೆ ತೀರಾ ಅಪರೂಪ ಯಾರು ಬರ್ದೇ ಹೋಗ್ಲಿ, ನಾನು ಒಬ್ಬನಾದ್ರೂ ನ್ಯಾಯ ಕೇಳ್ತೀನಿ ಅನ್ನುವಂತಹ ಜನರು ಇವತ್ತು ಈ ಸಮಾಜದಲ್ಲಿ ತುಂಬಾ ಕಡಿಮೆ. ಇರುವಂತ ಜನರನ್ನು ಪಾಪ ಆ JDS, ಕಾಂಗ್ರೆಸ್, BJP ಲೋಫರ್ಗಳು ಅವರೇನೆ ಇಂಥ ವ್ಯವಸ್ಥೆಯನ್ನ ಕಟ್ಕೊಳ್ಳೋದಿಕ್ಕೆ, ಇವತ್ತಿರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದಿಕ್ಕೆ, ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ
ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳಿಂದ ಅವ್ರ ನಾಯಕರು ಹಾಕುವಂತ ಬಿಸ್ಕೆಟ್ ನ ತಿನ್ಕೊಂಡು ಬಾಲ ಅಳ್ಳಾಡಿಸ್ಕೊಂಡು ಅವ್ರ ಹಿಂದೆ ಓಡಾಡುವಂತ ಜನರುಗಳ ಮಧ್ಯೆ, ಯುವಕರ ಮಧ್ಯೆ ನಿಜಕ್ಕೂ ಕಾಂತರಾಜು ಮಾಡಿರುವಂತದ್ದು, ಮಾಡ್ತಾ ಇರುವಂತದ್ದು ಬಹಳ ಅಭಿನಂದನಾರ್ಹವಾದಂತ ಕೆಲಸ, ಮತ್ತೆ ಮಾದರಿ ಕೆಲಸ. ಯುವಕರು ಇವತ್ತು ನಮ್ಮ ದೇಶವನ್ನ, ನಮ್ಮ ನಾಡನ್ನ ಉಳಿಸ್ಕೋಬೇಕು ಅಂತ ಅಂದ್ರೆ ಈ ರೀತಿಯಾಗಿ ಇವತ್ತು ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಇಂತಹ ಹೋರಾಟಗಳನ್ನ ಮಾಡಬೇಕಾಗಿದೆ. ಹೋರಾಟಗಳೇ ಇವತ್ತು ಅನಿವಾರ್ಯವಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕಾಂತರಾಜು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ನಾನು ಬೆಳಿಗ್ಗೆ ನನಗೆ ಬಹಳ ದಿನ ಕರಿತಾ ಇದ್ರು ಇವರು, ನಮ್ಮ ಪಕ್ಷದವರು ಅಲ್ಲಿ ಹೋಗಿ ದಿವಸ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸರಿ, ಇದು ಇನ್ನೂ 15 ದಿವಸ ಆದ್ರೂ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಇವ್ರು ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಅದನ್ನ ಬಂದು ವಿಚಾರ ಮಾಡಿಲ್ಲ, ಇದನ್ನೇನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದಕ್ಕೆ ನಾವಿವತ್ತು ಇಲ್ಲೇ ಜಿಲ್ಲಾ ಪಂಚಾಯತ್ ಸಿಇಒ ಹತ್ರನ ಹೋಗೋಣ ಅಂತ ಬಂದ್ವಿ. ಅವ್ರೇನೋ ವಿಸಿ ನಡೆಸ್ತಾ ಇದ್ರು. ಸೊ ಹಾಗಾಗಿ ಅದರಲ್ಲೂ ಕೂಡ ನಮ್ಗೆ ಸಮಯ ಕೊಟ್ಟು ಕೇಳ್ಕೊಂಡ್ರು ಏನೇನ್ ಸಮಸ್ಯೆ ಆಗಿದೆ ಅಂತ. ಹೌದು, ಈ ತರ ಸಮಸ್ಯೆ ಆಗಿದೆ, ನೀವು ಹೇಳ್ತಾ ಇರೋದ್ರಲ್ಲೂ ಸರಿ ಇದೆ, ನೀವು ಅವರಿಗೆ ಇನ್ನೂ ಕಠಿಣವಾದಂತಹ ಕ್ರಮ ಆಗಬೇಕು ಅಂತ ನೀವು ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ನಾವು ನೋಡಿ ನಮ್ದು 2-3 ದಿವಸದಲ್ಲಿ ನಾವು ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಸಿಇಒ ಅವರು ಈಗ ಹೇಳಿದ್ದಾರೆ. ಅವ್ರು ಒಂದಷ್ಟು ಭರವಸೆನೆ ಕೊಟ್ಟಿದ್ದಾರೆ. ನಾವು ಯಾರೋ ಮೇಲೆ ವಿಶ್ವಾಸ ಇಡ್ಬೇಕು. ಇವತ್ತು ತಾಲೂಕ್ ಪಂಚಾಯತಿ ಇಒ ಕಳ್ಳ, ಸಿಇಒ ಕಳ್ಳ, ಚೀಫ್ ಸೆಕ್ರೆಟರಿ ಕಳ್ಳಿ, ಮುಖ್ಯಮಂತ್ರಿ ಕಳ್ಳ, ಪ್ರಧಾನಮಂತ್ರಿ ಕಳ್ಳ ಅಂತ ಹೇಳ್ತಾ ಇದ್ರೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಇವತ್ತು ಯಾರ ಮೇಲೆ ವಿಶ್ವಾಸ ಇಡೋದು? ಹಾಗಾಗಿ ಯಾರೋ ಒಬ್ರ ಮೇಲೆ ನಿಮ್ಗೆ ನ್ಯಾಯ ಕೊಡಿಸ್ತೀವಿ, ಕನಿಷ್ಠ ಬಾಯಿ ಮಾತಿಗೆ ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಎನ್ನುವ ಮಾತನ್ನ ಹೇಳ್ತಾ ಇರುವಂತವ್ರ ಮೇಲೆ ವಿಶ್ವಾಸವನ್ನ ಇಟ್ಟು, ಇದು ಈ ದೇಶ, ಈ ನಾಡು ಉಳಿಸ್ಕೊಳ್ಳುವಂತ ಕೆಲಸ. ಹಾಗಾಗಿ ಇಂಥ ಭ್ರಷ್ಟರನ್ನ, ನೀಚರನ್ನ ದೂರ ಇಡೋದು ನಿಮ್ ಕೈಯಿಂದನೇ ಸಾಧ್ಯ ಆಗುತ್ತೆ. ನೀವು ಆ ಕೆಲಸವನ್ನ ಮಾಡಿ ದಯವಿಟ್ಟು ಅಂತ ಹೇಳಿ ಅವ್ರಿಗೆ ಕೇಳ್ಕೊಂಡು ಬಂದಿದೀವಿ. ಸೊ ಹಾಗಾಗಿ ಇವತ್ತು ಅವರು ಒಂದು ಸಮಯ ತಗೊಂಡು ನಾವು ಅವನನ್ನ ಕೆಲಸದಿಂದ ವಜಾ ಮಾಡಿಸೋದಕ್ಕೆ ಏನೆಲ್ಲ ಮಾಡ್ಬೇಕೋ ಆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ತುಮಕೂರಿನ ಸಿಇಒ ಹೇಳಿದ್ದಾರೆ. ಹಾಗಾಗಿ ಈಗ ನಾನು ಯಾರಿಗೆ ಕಾಂತರಾಜ್ಗೆ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಇಲ್ಲಿಗೆ ನಿಲ್ಲಿಸಿ. ಇದು ಕೇವಲ ರಾತ್ರೋರಾತ್ರಿ ಈ ಸಮಾಜವನ್ನ ತಿದ್ದೋದಿಕ್ಕೆ, ಸರಿಪಡಿಸೋದಿಕ್ಕೆ ಆಗಲ್ಲ. ಈ ಸಮಾಜ ಇವತ್ತು ಹಾಳಾಗೋದಿಕ್ಕೆ ಸಮಾಜದಲ್ಲಿರ್ತಕ್ಕಂಥ 99% ಜನ, ಪ್ರಜಾಪ್ರಭುತ್ವದಲ್ಲಿ ನಾವು ಜನರಿಂದ ಜನರಿಗೋಸ್ಕರ ಅಂತ ಏನ್ ಹೇಳ್ತೀವಲ್ಲ, ಈ ಜನರೇ ಮಾಡ್ಕೊಂಡಿರುವಂತಹ ಇಂತಹ ಕೆಟ್ಟ ವ್ಯವಸ್ಥೆ ಇದು. ಯಾವುದೋ ಒಬ್ಬ ಸಿಇಒ, ಪೊಲೀಸು ಇವರೆಲ್ಲ ಈ ತರ ಸಮಾಜವನ್ನ ಹಾಳು ಮಾಡಿರೋದು. ನಮ್ಮ ನಡುವೆ ಇರೋವಂತ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಕುಟುಂಬಸ್ಥರು, ಮತ್ತೆ ನಮ್ಮ ಊರಿನವರು, ನಮ್ಮ ತಾಲೂಕವರು, ನಮ್ಮ ರಾಜ್ಯದವರು ಎಲ್ಲ ಜನಗಳೇ ಸೇರ್ಕೊಂಡು ಈ ಸಮಾಜವನ್ನ ಇಂತಹ ಒಂದು ದುಸ್ಥಿತಿಗೆ ತಂದಿರುವಂತದ್ದು. ಹಾಗಾಗಿ ಇಂತಹ ಜನರು ಸರಿ ಹೋಗೋ ತನಕ ಇಂತಹ ಜನರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡಿ ಅವರನ್ನ ಸರಿ ಮಾಡುವ ತನಕ ನಾವು ಯಾವುದೋ ಒಂದು ಇಂತಹ ಪ್ರಕರಣಗಳಿಗೆ, ಇಂತಹ ಘನಘೋರ ದುರಂತಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋತೀವಿ, ನ್ಯಾಯವನ್ನ ಪಡ್ಕೋತೀವಿ, ತಪ್ಪಿತಸ್ಥನಿಗೆ ಶಿಕ್ಷೆಯನ್ನ ಕೊಡಿಸ್ತೀವಿ ಅಂತಕ್ಕಂತ ರೀತಿಯಲ್ಲಿ ಆಲೋಚನೆ ಮಾಡೋದೇ ಇವತ್ತು ತಪ್ಪು. ಸೊ ಹಾಗಾಗಿ ನಾವು ಸಮಾಜವನ್ನ ಬದಲಾಯಿಸ್ತಾ ಹೋಗೋಣ ಅಂತ ಕೆಲಸವನ್ನ KRS ಪಕ್ಷ ಇವತ್ತು ನಿರಂತರವಾಗಿ ಮಾಡ್ತಾ ಬಂದಿದೆ. ಹಾಗಾಗಿ ಆ ಕೆಲಸದಲ್ಲಿ ನಾವು ಮುಂದುವರೆಯೋಣ. ಜೊತೆಗೆ ಈ ತರದ್ದು ಇವತ್ತಿನ ಇರ್ತಕ್ಕಂತ ಇತಿಮಿತಿ ಒಳಗಡೆ ಇವತ್ತಿನ ನಮ್ ಕಣ್ಣಿಗೆ ಇವ್ರು ಯಾರೋ ಒಬ್ರು ನ್ಯಾಯ ಕೊಡಿಸ್ತಾರೆ ಅಂತ ಅಂದ್ರೆ ಕೈ ಮುಗಿದು ಅವ್ರಿಗೆ ದಯಮಾಡಿ ನ್ಯಾಯ ಕೊಡಿಸೋಣ ಅಂತ ಕೇಳ್ಕೊಳ್ತಾ ನಮ್ ಕೆಲಸವನ್ನ ನಾವು ಮಾಡ್ತಾ ಇರೋಣ. ಒಟ್ಟಾರೆ ಜನರ ಕೈಯಲ್ಲಿದೆ. ಈಗ ಅವ್ರು ಹೋರಾಟ ಮಾಡ್ತಾ ಇರೋದು ಪಂಚಾಯತಿಲಿ ನಡೆದಿರುವಂತ ಅಕ್ರಮ, ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ. ಪಂಚಾಯತಿಗೆ ಒಬ್ಬ ಕ್ರಿಮಿನಲ್ ಬಂದು ಕೆಲಸ ಸೇರ್ಕೊಂಡಿದ್ದಾನೆ. ಹಾಗಾಗಿ ಅವನನ್ನ ತೆಗಿಬೇಕು, ಜನರ ದುಡ್ಡನ್ನ ಉಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಜನರಿಗೂ ಬೇಕಲ್ವಾ ಅದು? ಜನರಿಗೆ ಅಲ್ಲಿ ತೆರಿಗೆ ಪಂಚಾಯತಿನಲ್ಲಿ, ತಾವರೆಕೆರೆ ಪಂಚಾಯತಿನಲ್ಲಿ 1 ಕೋಟಿಯನ್ನ ಯಾರೋ ಬಿಲ್ ಕಲೆಕ್ಟರ್ ತಿಂದ ಅಂತ ಅಂದ್ರೆ ಅದು ಜಾಣಗೆರೆಯಲ್ಲಿ ಇರುವಂತ, ನಾನು ರಘು ಜಾಣಗೆರೆ ಕಟ್ಟಿರುವಂತ ಟ್ಯಾಕ್ಸ್ ಅಮೌಂಟ್ ಅಂತಕ್ಕಂಥದ್ದು ನನಗೆ ಅನ್ಸ್ಬೇಕಲ್ವಾ? ಇನ್ನೊಂದ್ಯಾವ್ದೋ ಊರಲ್ಲಿರುವಂತ ಜನರಿಗೆ ತಾವರೆಕೆರೆನಲ್ಲಿ 1 ಕೋಟಿ ತಿಂದಂತೆ, ಅದ್ ನಾವು ಕಟ್ಟಿದ್ದು ಕಣಪ್ಪ, ನಾವು ಮೇವು ತಂದಿದ್ದು, ಗೊಬ್ಬರ ತಂದಿದ್ದು, ಔಷಧಿ ತಂದಿದ್ದು, ನಮ್ಮ ಮನೆಗೆ ಎಣ್ಣೆ ತಂದಿದ್ದು, ಇದೆಲ್ಲ ದುಡ್ಡಿಂದ ನಾವು ಕಟ್ಟಾರ್ತಕ್ಕಂಥ ತೆರಿಗೆ ಹಣದಲ್ಲಿ ಬಂದಿರ್ತಕ್ಕಂಥ ದುಡ್ಡು ನಾವು ಯಾವನೊಬ್ಬ ತಿಂತಾ ಇದ್ದಾನೆ, ನಮ್ಮ ದುಡ್ಡು ಅಂತ ಹೇಳಿ ಜನರಿಗೆ ಅನ್ಸ್ಬೇಕಲ್ವಾ? ಸೊ ಹಾಗಾಗಿ ಜನರಿಗೆ ಯಾವತ್ತು ಅನ್ಸುತ್ತೆ, ಜನರಿಗೆ ಯಾವತ್ತು ಸರ್ಕಾರ ನಮ್ಮದು, ಸರ್ಕಾರಿ ಆಸ್ತಿ ನಮ್ಮದು, ಸರ್ಕಾರದ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರುವಂತ ಹಣ ನಮ್ಮದು ಅಂತ ಹೇಳಿ ಈ ರಾಜ್ಯದ ಜನರಿಗೆ ಯಾವತ್ತು ಅನ್ಸುತ್ತೋ ಅವತ್ತು ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ನಾವು ಜನರಿಗೂ ಮಾಡ್ತಾ ಇದೀವಿ ಜಾಗೃತಿಯನ್ನ. ಜನರನ್ನು ಕೂಡ ರೀಲ್ಸ್ ನೋಡೋದನ್ನ ಬಿಟ್ಟು, ಎಂಟರ್ಟೈನ್ಮೆಂಟ್ ರೀಲ್ಸ್ ನೋಡೋದನ್ನ ಬಿಟ್ಟು ಜನರು ಈ ತರದ್ದು ಏನೆಲ್ಲ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಯಾವೆಲ್ಲ ರೀತಿಯಲ್ಲಿ ಇವತ್ತು ಇಡೀ ಸಮಾಜದಲ್ಲಿ 2 ತರದ ಜನ ಜಾತಿ, ಧರ್ಮ, ಕೋಮು ಅಂತ ಕಿತ್ತಾಡ್ತಾ ಇದ್ದಾರೆ. ನನಗೆ ಕಾಣಿಸ್ತಾ ಇರೋದು ಇವತ್ತು 2 ತರದ ಜನರು ಇಲ್ಲಿ ಸೃಷ್ಟಿ ಆಗ್ತಾ ಇರೋದು. ಒಂದು ದುಡ್ಡಿರೋರು, ಅಧಿಕಾರದಲ್ಲಿರೋರು, ಇನ್ನೊಂದು ದುಡ್ಡು ಇಲ್ದೇ ಇರ್ತಕ್ಕಂಥ ಸಾಮಾನ್ಯ ಜನರು.
99% ಸಾಮಾನ್ಯ ಜನರು, 1% ಅಧಿಕಾರ ಮತ್ತೆ ದುಡ್ಡಿರುವಂತ ಜನರು. ಈ ಜನರ ಮಧ್ಯೆ ಒಂದು ಅಗಾಧವಾದಂತಹ ಅಂತರ ಇವತ್ತು ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಈ ಅಂತರವನ್ನ ಕಡಿಮೆ ಮಾಡ್ಕೋಬೇಕು. ಎಲ್ಲ ಸಂಪತ್ತು, ಈ ಭೂಮಿ ಮೇಲೆ ಇರ್ತಕ್ಕಂಥ ಸಂಪತ್ತು, ಈ ಭೂಮಿ ಮೇಲೆ ಬದುಕ್ತಾ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಸಿಗುವಂತಹ ವಾತಾವರಣವನ್ನ ನಾವು ಸೃಷ್ಟಿ ಮಾಡಬೇಕು. ಆ ನಿಟ್ಟಲ್ಲಿ ನಾವು ಮಾಡಬೇಕು ಅಂತಂದ್ರೆ ಕೇವಲ ನಾವ್ 2-3 ಜನರ ಕೈಯಲ್ಲಿಲ್ಲ, ಇಡೀ ಸಮಾಜದ ಜನರ ಕೈಯಲ್ಲಿದೆ. ಹಾಗಾಗಿ ಜನರು ಆ ನಿಟ್ಟಲ್ಲಿ ಯೋಚನೆ ಮಾಡಿ, ಇವತ್ತು ಇರ್ತಕ್ಕಂಥ ಜನರು ಏನು ನಾವು ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಎಲ್ಲ ಇಟ್ಕೊಂಡಿದೀವಿ ಜನರ ಕಲ್ಯಾಣಕ್ಕಾಗಿ, ನಮ್ ಕಲ್ಯಾಣ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಇಟ್ಕೊಂಡಿದೀವಿ. ಯಾರು ನಮ್ ಕಲ್ಯಾಣ ಮಾಡ್ತಾ ಇಲ್ಲ, ಅವ್ರ ಕಲ್ಯಾಣವನ್ನ ಮಾಡ್ಕೋತಾ ಇದಾರೆ. ಏನು ಅವ್ರ ಕಲ್ಯಾಣಗಳನ್ನ ಜಾಸ್ತಿ ಮಾಡ್ಕೋತಾ ಇದಾರೆ. 2, 3, 4 ಮದುವೆಗಳನ್ನ ಮಾಡ್ಕೊಂಡು, ಸಂಸಾರಗಳನ್ನ ಹೆಚ್ಚಿಸ್ಕೊಂಡು ಅವ್ರ ಕಲ್ಯಾಣವನ್ನ ಚೆನ್ನಾಗಿ ಮಾಡ್ಕೋತಾ ಇದಾರೆ. ದಯಮಾಡಿ ನಿಮ್ಮ ಕಲ್ಯಾಣ, ಜನರ ಕಲ್ಯಾಣ ಆಗ್ಬೇಕು ಅಂತ ಅಂದ್ರೆ ನೀವು ಒಳ್ಳೆ ಜನರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ ಕಲ್ಯಾಣ ಇದೆ, ಒಳ್ಳೆಯವರನ್ನ ಬೆಂಬಲಿಸೋದ್ರಲ್ಲಿ ನಿಮ್ ಕಲ್ಯಾಣ ಇದೆ, ಒಳ್ಳೇದಕ್ಕೆ ಹೋರಾಟ ಮಾಡುವಂತವರ ಜೊತೆನಲ್ಲಿ ನಿಲ್ಲೋದ್ರಲ್ಲಿ ನಿಮ್ ಕಲ್ಯಾಣ ಇದೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಕಾಂತರಾಜಿಗೆ ಇವತ್ತಿಂದ ಅವ್ರ ಪ್ರತಿಭಟನೆಯನ್ನ ಕೈ ಬಿಡ್ಲಿ. ಮುಂದಿನ ದಿನಗಳಲ್ಲಿ ಈಗ ನಾವು ಅವ್ರಿಗೆ ಒಂದು ವಿಶ್ವಾಸವನ್ನ ಇಡೋಣ ಅವ್ರ ಮೇಲೆ. ಅವರು ಒಂದು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ವಿಶ್ವಾಸವನ್ನ ಇಟ್ಟು ಪ್ರತಿಭಟನೆಯನ್ನ ಕೈ ಬಿಡಿ. ಮುಂದಿನ ದಿನಗಳಲ್ಲಿ ಇದೇನಾಗುತ್ತೆ ಅಂತ ಹೇಳಿ ಫಾಲೋ ಅಪ್ ಮಾಡೋಣ. ಅಕಸ್ಮಾತ್ ಅವ್ರು ಮಾಡ್ಲಿಲ್ಲ ಅಂತ ಅಂದ್ರೆ, ಈಗ ಅವರೇ ಒಪ್ಕೊಂಡು ಅವರೇ ಮಾಡಿಲ್ಲ ಅಂತ ಅಂದ್ರೆ ನಾವು ಇಲ್ಲೇ ಬಂದು ಮುಂದಿನ ದಿನಗಳಲ್ಲಿ ಧರಣಿ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಅವ್ರಿಗೆ ಇವತ್ತಿಂದ ಧರಣಿಯನ್ನ ಕೈ ಬಿಡಿ ಅಂತ ಕೇಳ್ಕೊತಾ ಇದೀನಿ. ಈ ಪ್ರಕರಣ ಅಂತ್ಯ ಆಗುತ್ತೆ ಅನ್ಕೊಂಡು KRS ಪಕ್ಷ, ಈಗ ಅವರು ನಮ್ಮ ಪಕ್ಷದ ಸದಸ್ಯರೇ ಆಗಿರೋದ್ರಿಂದ KRS ಪಕ್ಷ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ.